ಹೊಸ ಕಾರ್ ಕೊಳ್ಳಬೇಕು ಅನ್ನೋರಿಗೆ ಭರ್ಜರಿ ಗುಡ್ ನ್ಯೂಸ್. ತಮ್ಮ ಗ್ರಾಹಕರಿಗಾಗಿ 2 ಹೊಸ ಕಾರ್ ಲಾಂಚ್ ಮಾಡಿದ ಮಹೀಂದ್ರ. ಹೊಸ ವರ್ಷ ಬಂದಾಯ್ತು, ಸಂಕ್ರಾಂತಿನೂ ಹತ್ತಿರ ಬರ್ತಿದೆ. ಹೊಸದೊಂದು ಕಾರ್ ತಗೋಬೇಕು ಅಂತ ಆಲೋಚನೆಯಲ್ಲಿದ್ದೀರಾ? ಅದರಲ್ಲೂ ಅಪ್ಡೇಟೆಡ್ ಕಾರನ್ನು ಹುಡುಕ್ತಾ ಇದ್ದೀರಾ? ಯಾವ ಕಾರು ಹೊಸ ವರ್ಷಕ್ಕೆ ಲಾಂಚ್ ಆಗಿದೆ, ಯಾವುದು ಚೆನ್ನಾಗಿದೆ ಅಂತ ಹುಡುಕಾಡ್ತಿದ್ದೀರಾ? ಹಾಗಾದರೆ ಈ ಸ್ಟೋರಿಯನ್ನು ಕಂಪ್ಲೀಟ್ ಆಗಿ ಮಿಸ್ ಮಾಡದೆ ನೋಡಿ. ಹೌದು, ಹೊಸ ವರ್ಷದಲ್ಲಿ ತಮ್ಮ ಗ್ರಾಹಕರಿಗಾಗಿ ತುಮಕೂರಿನ ಹೊನ್ನಸಿರಿ ಮಹೀಂದ್ರ ಶೋರೂಮ್ನವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದು 2 ಹೊಸ ಕಾರ್ಗಳನ್ನು ಲಾಂಚ್ ಮಾಡಿದ್ದಾರೆ. ನಗರದ ರಿಂಗ್ ರಸ್ತೆಯಲ್ಲಿಯೇ ಹೊನ್ನಸಿರಿ ಮಹೀಂದ್ರ ಶೋರೂಮ್ನಲ್ಲಿ ಬೆಸ್ಟ್ ಫೀಚರ್ ಇರೋ XUV 7XO ಹಾಗೂ XEV 9e ಕಾರುಗಳನ್ನು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಶ್ರೀಗಳು ಹಾಗೂ ಶಾಸಕ ಜ್ಯೋತಿ ಗಣೇಶ್ ಕೇಕ್ ಕಟ್ ಮಾಡೋ ಮೂಲಕ ಲಾಂಚ್ ಮಾಡಿದರು. ಈ ವೇಳೆ ಮಾತನಾಡಿದ ಸಿದ್ಧಲಿಂಗ ಶ್ರೀಗಳು, ಮಹೀಂದ್ರ ಕಂಪನಿ ಅಂದರೆ ನಮ್ಮ ದೇಶದ ಕಂಪನಿಯಾಗಿದ್ದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಡೀತಾ ಇರೋ ಕಂಪನಿಯಾಗಿದೆ. ಹೊಸದಾಗಿ ಲಾಂಚ್ ಆಗಿರೋ ಕಾರುಗಳು ತುಂಬಾ ವೈಶಿಷ್ಟ್ಯ ಹೊಂದಿದೆ. ಮಹೀಂದ್ರ ಕಂಪನಿಯು ದೇಶದಾದ್ಯಂತ ಅತಿ ಹೆಚ್ಚು ಹೆಸರು ಮಾಡಿ ಅದರಲ್ಲೂ ರೆವಿನ್ಯೂ ವಿಷಯದಲ್ಲಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿರೋದು ಸಂತೋಷದ ವಿಷಯ ಅಂದರು. ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಗೊತ್ತಾಗಿ ಸಾಕ್ಷಿಯಾಗಿರುವಂಥದ್ದು. ಇವತ್ತಿಗಾಗಲೇ ಇವತ್ತಿನ ವೆಹಿಕಲ್ನ ಕುರಿತು ನಮ್ಮ ಶಾಸಕರು ಮೆಕ್ಯಾನಿಕಲ್ ಇಂಜಿನಿಯರು, ಅದಕ್ಕೆ ಅವರಿಗೆ ಮೆಕ್ಯಾನಿಕಲ್ ಬಗ್ಗೆ ಬಹಳ ತಿಳಿಸಿದ್ದಾರೆ. ಇವತ್ತು ಡ್ರೈವರ್ ಸೇಫ್ಟಿ ಇದೆ, ಪ್ಯಾಸೆಂಜರ್ ಸೇಫ್ಟಿ ಇದೆ, ವೆಹಿಕಲ್ ಸೇಫ್ಟಿ ಎಲ್ಲವೂ ಕೂಡ ಅಳವಡಿಸಿರುವಂಥದ್ದು, ಬಹಳ ಉಪಯುಕ್ತವಾಗಿರುವಂಥದ್ದು. ಮತ್ತು ಈಗಾಗಲೇ ಸೇಫ್ಟಿ ಜಾಸ್ತಿ ಆಗ್ತಾ ಇದೆ. GST ಕಡಿಮೆ ಅನ್ನೋದಕ್ಕೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 1 ಲಕ್ಷ ರೂಪಾಯಿ ಕಡಿಮೆ ಆಗ್ತದೆ. ಬಹಳ ಜನ ಅದರ ಕ್ಯೂ ನಿಂತ್ಕೊಂಡು ಎಲ್ಲ ಸಂಸ್ಥೆಗಳಲ್ಲಿ ವೆಹಿಕಲ್ನ ಕೊಟ್ಕೊಂಡು ಇವತ್ತು ಮುಂದಿನ ದಿವಸಗಳ ಅದೇ ಒಂದು ಟ್ರೆಂಡ್ ಮುಂದುವರಿತಾ ಇದೆ. ಅದೂ ಕೂಡ ಈಗ ವಿಶೇಷವಾಗಿ EV ವೆಹಿಕಲ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ನಾವು ತುಮಕೂರಿನಲ್ಲಿ ಪ್ರಥಮವಾಗಿ ನಮ್ಮ ಕಾರು MG ವೆಹಿಕಲ್ಲು ಮತ್ತು ಕುಮಾರ್ ವೆಂಕಟೇಶ್ವರ ದೇವಸ್ಥಾನ ಅವೆರಡು ಕಾರು ಪ್ರಥಮವಾಗಿ ನಾವು ತುಮಕೂರಿನಲ್ಲಿ EV ಕಾರ್ ತಂದಂತಹ ಅವರು. ಆಮೇಲೆ ಬೇಕಾದಷ್ಟು ಕಾರ್ ಬಂದಿದೆ. ಅವಾಗ ಯಾವುದೂ ಈ ಕಂಪ್ನಿ ಕಾರ್ ಇರಲಿಲ್ಲ. ಅವಾಗ ಬೇರೆ ಬೇರೆ ಕಂಪ್ನಿದೇ ಕಾರ್ ಇತ್ತು. ಈಗ 2-3 ತಿಂಗಳಿಂದ ಈ ಕಂಪ್ನಿ ಕಾರ್ ತಗಬೇಕು ಅಂತೇಳಿ ತರಿಸಿದ್ವಿ. ಆ ಕಾರ್ ಶೇಪ್ ನೋಡಿದ್ರೆ ಯಾಕೋ ಒಂಥರ ಕಾಣ್ತಾ ಇಲ್ಲ, ದೊಡ್ಡ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಸುಮ್ಮನಿದ್ವಿ. ಈಗ ಈ ಕಾರ್ ಲಾಂಚ್ ಆಗ್ತಾ ಇರೋದ್ರಿಂದ ಭಾಳ ಒಳ್ಳೆಯದಾಯಿತು ಅಂತ ಅನ್ನಿಸ್ತಾ ಇದ್ದೀನಿ. ಅದು ನಾವು ಕಲಿಸಿಬೇಕು. ಈಗ ದೊಡ್ಡ ಕಾರ್ ಲಾಂಚ್ ಮಾಡ್ತಾ ಇದ್ದಾರೆ, ಬಹಳ ಉಪಯುಕ್ತವಾಗಿರುವಂಥದ್ದು. ಬೇರೆ ಕಾರು ಕೂಡ ಅದ್ರ ಬಗ್ಗೆ ನನಗೆ ತಿಳಿಸಿದ್ದಾರೆ. ಇನ್ನು ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಮಹೀಂದ್ರ ಕಂಪನಿ ಅಂದರೆ ಮೊದಲು ಬರೀ ಜೀಪ್ ಅಂದ್ಕೊಂಡಿದ್ರು, ಆದರೆ ಇದೀಗ ನಾವು ಎಲ್ಲದಕ್ಕೂ ಸಿದ್ಧ ಅನ್ನುವಂತೆ ಮಹೀಂದ್ರ ಕಂಪನಿ ಎಲ್ಲ ಕಾರು ಕಂಪನಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಲಾಂಚ್ ಆಗಿರೋ ಕಾರುಗಳಲ್ಲಿರುವ ಟೆಕ್ನಾಲಜಿ ಯಾವ ವಿದೇಶಿ ಬ್ರ್ಯಾಂಡ್ಗಳಿಗೂ ಕೂಡ ಕಮ್ಮಿ ಇಲ್ಲ ಅಂತ ಕಾರ್ನ ವೈಶಿಷ್ಟ್ಯತೆ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಸಾನ್ನಿಧ್ಯದಲ್ಲಿ ಹೊಸ 2 ಮಾಡೆಲ್ಗಳನ್ನು ಇವತ್ತು ಕಸ್ಟಮರ್ಸ್ಗೋಸ್ಕರ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಒಂದು ಹಳೆ ಏನು XUV 700 ಇತ್ತು, ಅದನ್ನು ಇವತ್ತು XUV 7XO ಅಂತೇಳಿ ಸಾಕಷ್ಟು ಬದಲಾವಣೆ ಮಾಡಿ ಆ ಒಂದು ವೆಹಿಕಲನ್ನು ಬಿಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ಹೊಸ ಟೋಟಲ್ ಪ್ಲ್ಯಾಟ್ಫಾರ್ಮ್ನ ಒಂದು ಏನು ಎಲೆಕ್ಟ್ರಿಕ್ ವೆಹಿಕಲ್ XEV ಆ ಒಂದು ವೆಹಿಕಲನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಪಕ್ಕಾ ದೇಶೀಯ ಭಾರತ ದೇಶದ ಕಂಪ್ನಿಯಾದಂಥ ಮಹೀಂದ್ರ ವತಿಯಿಂದ ಇವತ್ತು ಮುಂಚೆ ಕಾರ್ ಅಂದರೆ ದೊಡ್ಡ ಹೆಸರು ಬರೋದು, ಅಮೇರಿಕನ್ ಹೆಸರು, ಜಾಪನೀಸ್ ಹೆಸರು, ಕೊರಿಯನ್ ಹೆಸರು ಬರೋದು. ಆದರೆ ಇವತ್ತು ಮಹೀಂದ್ರ ಬೇಸಿಕಲಿ 100 ವರ್ಷಕ್ಕಿಂತ ಹೆಚ್ಚಿಗೆ ಇತಿಹಾಸ ಇರುವಂಥ ಮಹೀಂದ್ರ ಕಂಪ್ನಿ ಕೇವಲ ಜೀಪು ಮತ್ತು ಏನು ಯುಟಿಲಿಟಿ ವೆಹಿಕಲ್ಸ್ನಲ್ಲಿ ಮತ್ತು ರಗ್ಗೆಡ್ ವೆಹಿಕಲ್ಸಲ್ಲಿ ಏನು ಇತ್ತು
ಅದರ ಅಸ್ತಿತ್ವ ಇವತ್ತು ಭಾರತ ದೇಶದ ನಂಬರ್ 2 ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ಸ್. ಇವತ್ತು ಮಾರುತಿ ಬಿಟ್ಟರೆ ಇವತ್ತು ಮಹೀಂದ್ರಾ ಕಂಪ್ನಿ ಒಂದು ದೊಡ್ಡ ಕಂಪ್ನಿಯಾಗಿ ತಿಂಗಳಿಗೆ ಆಲ್ಮೋಸ್ಟ್ ಒಂದು 56,000 ರಿಂದ 57,000 ವೆಹಿಕಲ್ ಅಷ್ಟು ಅದು ಸೇಲ್ ಮಾಡ್ತಾ ಇದೆ. 2025 ಜನವರಿಯಿಂದ ಡಿಸೆಂಬರ್ವರೆಗೂ ಸುಮಾರು 6 ಲಕ್ಷದ ಚಿಲ್ಲರೆ ವೆಹಿಕಲ್ಸನ್ನು ಸೇಲ್ ಮಾಡಿ ಇವತ್ತು ಭಾರತ ದೇಶಕ್ಕೆ ನಂಬರ್ 2 ಆಗಿ ಇವತ್ತು ಒಂದು ದೇಶೀಯ ಕಂಪ್ನಿ ಇಂಥ ದೊಡ್ಡ ದೊಡ್ಡ ವಿದೇಶಿಯ ಒಂದು ಕಾಂಪಿಟೇಟರ್ಸ್ ಮಧ್ಯೆನೂ ಕೂಡ ಇವತ್ತು ತನ್ನ ಅಸ್ತಿತ್ವವನ್ನು ಕಾಪಾಡಿ ಭಾರತ ದೇಶದ ಘನತೆಯನ್ನು ಹೆಚ್ಚಿಸಿದೆ. ಅಂದರೆ ಇವತ್ತು ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾಗೆ ಇವತ್ತು ಮಹೀಂದ್ರಾ ಕಂಪ್ನಿ ದೊಡ್ಡ ಉದಾಹರಣೆ. ಹೊನ್ನಸಿರಿ ಮಹೀಂದ್ರಾ ಶೋರೂಮ್ನ ಸಿಇಒ ದೀಪಕ್ ಮಾತನಾಡಿ, ನಮ್ಮ ಶೋರೂಮ್ನಲ್ಲಿ ಕಾರು ಲಾಂಚ್ ಮಾಡಲು ಸಿದ್ಧಗಂಗಾ ಶ್ರೀಗಳು ಶಾಸಕರು ಆಗಮಿಸಿದ್ದು ಸಂತೋಷದ ವಿಷಯ. ಸದ್ಯಕ್ಕೆ ಕಾರು ಹಲವಾರು ಬಣ್ಣಗಳಲ್ಲಿ ಮತ್ತು XUV 7XO ಪೆಟ್ರೋಲ್, ಡೀಸೆಲ್, XUV 9e ಎಲೆಕ್ಟ್ರಿಕ್ನಲ್ಲಿ ಲಾಂಚ್ ಆಗಿದೆ. ನಮ್ಮ ಕಂಪನಿ ಮೊದಲು ಶುರುವಾದಾಗ ಕಾರ್ ಸೇಲ್ ಮಾಡೋದು ಕಷ್ಟ ಆಗಿತ್ತು. ಆದರೆ ಇದೀಗ ಮಹೀಂದ್ರಾ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇದೀಗ ಕಡಿಮೆ ಬೆಲೆಯಲ್ಲಿ ಕಾರ್ ಲಾಂಚ್ ಆಗಿವೆ. ಇದೇ ತಿಂಗಳ 14ರಿಂದ ಬುಕಿಂಗ್ ಆರಂಭವಾಗಲಿದ್ದು ಗ್ರಾಹಕರು ನಿಮ್ಮ ಕನಸಿನ ಕಾರನ್ನ ಕೊಳ್ಳಿ ಎಂದರು. ನಾವು ಇವತ್ತು 2 ವೆಹಿಕಲ್ ಲಾಂಚ್ ಮಾಡಿದ್ವಿ. ಒಂದು 7XO, XUV 7XO, ಓಕೆ, ಇನ್ನೊಂದು EV 9S ಅಂದ್ಬಿಟ್ಟು 2 7 ಸೀಟರ್ ವೆಹಿಕಲ್ ಬಂದಿದೆ. XUV 7XO 3 ಪ್ಲಾಟ್ಫಾರ್ಮಲ್ಲಿ ಬಂದಿದೆ. ಒಂದು ಗ್ಯಾಸೋಲಿನ್ ಇಂಜಿನಲ್ಲಿ ಬಂದಿದೆ, ಇನ್ನೊಂದು ಡೀಸೆಲ್ ಇಂಜಿನಲ್ಲಿ ಬಂದಿದೆ. ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ 2 ವರ್ಷನಲ್ಲಿದೆ. EV ವೆಹಿಕಲ್ 3 ವರ್ಷನಲ್ಲಿ ಬಂದಿದೆ. ಒಂದು 650 ಕಿಲೋಮೀಟರ್, 500 ಕಿಲೋಮೀಟರ್, 450 ಕಿಲೋಮೀಟರ್ ರೇಂಜಲ್ಲಿ 3 ಬಂದಿದೆ. EV ವೆಹಿಕಲ್ಸ್ ರೇಟ್ ಸ್ಟಾರ್ಟ್ಸ್ ಫ್ರಮ್ 19.5 lakhs ಆ್ಯಂಡ್ 7XO ಸ್ಟಾರ್ಟ್ ಫ್ರಮ್ 13.6 lakhs ಇಂದ ಸ್ಟಾರ್ಟ್ ಆಗುತ್ತೆ. ಬುಕ್ಕಿಂಗ್ 14th ಓಪನ್ ಆಗುತ್ತೆ. ಪ್ರೀ ಬುಕ್ಕಿಂಗ್ ಆಲ್ರೆಡಿ ರೆಡಿ ಇದೆ. ಇಲ್ಲಿ ಬಂದುಬಿಟ್ಟು ಬುಕ್ಕಿಂಗ್ ಮಾಡ್ಬೋದು. ನಾಳೆಯಿಂದ ಶೋರೂಮಲ್ಲಿ ಡಿಸ್ಪ್ಲೇ ಅವೈಲಬಿಲಿಟಿ ಇದೆ. ಟೆಸ್ಟ್ ಡ್ರೈವ್ ನೆಕ್ಸ್ಟ್ 1 ವೀಕ್ ಶೋರೂಮಲ್ಲಿ ಟೆಸ್ಟ್ ಡ್ರೈವ್ ಇಸ್ ಅವೈಲಬಿಲಿಟಿ ಇದೆ. ಇದು 7XO 2 ವೇರಿಯಂಟಲ್ಲಿದೆ. ಒಂದು ಡೀಸೆಲ್ ವೇರಿಯಂಟಲ್ಲಿದೆ, ಇನ್ನೊಂದು ಪೆಟ್ರೋಲ್ ವೇರಿಯಂಟಲ್ಲಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಬಂದಿದೆ. 9e 3 ಪ್ಲಾಟ್ಫಾರ್ಮಲ್ಲಿ ಬಂದಿದೆ. ಒಂದು ಇಂಡಲೋ ಪ್ಲಾಟ್ಫಾರ್ಮಲ್ಲಿ ಗಾಡಿ ಬಂದಿದೆ. ಇದು ಎಲ್ಲನೂ 14th ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. 23-25 ಒಳಗೆ ಡೆಲಿವರಿಗಳು ಸ್ಟಾರ್ಟ್ ಆಗುತ್ತೆ. ಈ ಪ್ರೈಸ್ ಫಸ್ಟು 40,000 ಕಸ್ಟಮರ್ಗಳಿಗೆ ಮಾತ್ರ ಈ ಪ್ರೈಸ್ ಸಿಗುತ್ತೆ. ಯಾರು ಫಾಸ್ಟೆಸ್ಟ್ ಫಿಂಗರ್ ಹೊಸ ವೈಶಿಷ್ಟ್ಯ ಇರೋ ಮಹೀಂದ್ರಾ ಕಾರುಗಳನ್ನು ಲಾಂಚ್ ಮಾಡಿದ್ದು ಗ್ರಾಹಕರು ಸಂಕ್ರಾಂತಿಗೆ ನಿಮ್ಮ ಕನಸಿನ ಕಾರನ್ನ ಮನೆಗೆ ಕೊಂಡೊಯ್ಯಿರಿ. ಇನ್ನು ಕಾರು ಲಾಂಚಿಂಗ್ ಇವೆಂಟ್ನಲ್ಲಿ ಮಹೀಂದ್ರಾ ಶೋರೂಮ್ನ ಉದ್ಯೋಗಿಗಳು, ಗ್ರಾಹಕರು ಹಾಗೂ ಹಲವಾರು ಬ್ಯಾಂಕ್ಗಳ ಮ್ಯಾನೇಜರ್ಗಳು ಭಾಗಿಯಾಗಿದ್ರು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.